ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ನೋಡಿ ಫ್ರೆಂಡ್ಸ್, ಫಸ್ಟ್ ಇವಾಗ ನಾನು ದಾರಾನ ಮೇಲೆ ತೊಗೊಂಡ್ಬಿಟ್ಟು ನಾರ್ಮಲಾಗಿ ಒಂದು ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಫುಲ್ ಲೈನಿಗೂ ಚೈನ್ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಚೈನ್ ಸ್ಟಿಚ್ ಫುಲ್ ಹಾಕಿ ಆಗಿದೆ. ಫುಲ್ ಲೈನಿಗೂ ಹಾಕಿದ್ದೀನಿ. ಇವಾಗ ದಾರಾನ ಹೀಗೆ ಮೇಲೆ ತಗೋತಾ ಇದ್ದೀನಿ. ನೋಡಿ, ನೆಕ್ಸ್ಟು ಹೀಗೆ ಹಿಂಭಾಗದಿಂದ ದಾರಾನ ಹೀಗೆ ಚೈನ್ ಒಳಗಡೆ ತಗೋತಾ ಇದ್ದೀನಿ. ನೆಕ್ಸ್ಟ್ ಅದರ ಪಕ್ಕದ ಚೈನಲ್ಲಿ ಹೀಗೆ, ನೆಕ್ಸ್ಟ್ ಅದರ ಪಕ್ಕದ ಚೈನಲ್ಲಿ ಮೇಲ್ಗಡೆಯಿಂದ ಕೆಳಗೆ, ಮತ್ತು ನೆಕ್ಸ್ಟ್ ಅದರ ಪಕ್ಕದ ಚೈನಲ್ಲಿ. ಅಂದರೆ ಇದು ಫಸ್ಟೇನು ನಾವು ಚೈನ್ ತಗೊಂಡಿರ್ತೀವಲ್ಲ, ಈ ಅಳತೆ ತಗೊಂಡಿರ್ತೀವಲ್ಲ, ಕೊನೆವರೆಗೂ ಇದೇ ಅಳತೆಲೆ ಹೀಗೆ ದಾರಾನ ಹಾಕ್ತಾ ಎಳ್ಕೊತಾ ಹೋಗಬೇಕು. ಒಂದೇ ಸೈಜ್ ಇರಬೇಕು. ಒಂದು ಸ್ವಲ್ಪನೂ ದೊಡ್ಡ ಸಣ್ಣ ಆಗಬಾರ್ದು. ದೊಡ್ಡ ಸಣ್ಣ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಹೀಗೆ ಫುಲ್ ಲೈನಿಗೂ ಹಾಕ್ತಾ ಇದ್ದೀನಿ. ನೋಡಿ, ಎಂಡಿಂಗಲ್ಲಿ ಹೀಗೆ ದಾರಾನ ಹೀಗೆ ಹಾಕಿಬಿಟ್ಟು ಒಂದು ಸಾರಿ ನೋಡಿ, ನಾನು ಹೀಗೆ ಟರ್ನ್ ಮಾಡಿಕೊಂಡು ಈ ದಾರದೊಳಗಡೆ ಹೀಗೆ ಒಂದು ಸೂಜಿನ ಹಾಕಿ ನಾಟ್ ಹಾಕ್ತಾ ಇದ್ದೀನಿ. ಯಾಕೆಂದರೆ ಈ ಕರೆಕ್ಟಾಗಿ ನಾಟ್ ಹಾಕೋದ್ರಿಂದ ದಾರದೊಳಗಡೆ ಹಾಕಿ ಈ ನಾವೇನು ಇದು ಹಾಕಿರ್ತೀವಲ್ಲ ಮೇಲ್ಗಡೆ ಲೈನಲ್ಲಿ, ಇದು ಬಿಚ್ಕೊಂಡು ಬರಲ್ಲ. ಇಲ್ಲಾಂದರೆ ಕರೆಕ್ಟಾಗಿ ಇಲ್ಲಿಗೆ ನಾಟ್ ಕೂರಲಿಲ್ಲ ಅಂದರೆ ಈ ದಾರ ಆ ಕಡೆ ಈ ಕಡೆ ಆಗುತ್ತೆ, ಮತ್ತು ದಾರ ಎಲ್ಲ ಬಿಚ್ಚೋಗ್ಬಿಡುತ್ತೆ. ನೋಡಿ, ಅಕಸ್ಮಾತ್ ಒಂಚೂರು ಆ ಕಡೆ ಈ ಕಡೆ ಆಗತ್ತೆ ಅಂತ ಆದರೆ ಹೀಗೆ ಒಂದು ಸಾರಿ ಸರಿ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಇವಾಗ ದಾರಾನ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದ್ದೀನಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಚೈನ್ ಸ್ಟಿಚ್ಚಲ್ಲಿ ಈ ಡಿಸೈನ್ ಹಾಕಿರೋದು. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಹೊಸ ಬೇಸಿಕ್ ಸ್ಟಿಚ್ನ ಕಲಿತ ಹಾಗೆ ಆಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.